ಸೊ ಆ ನಿಟ್ಟಿನಲ್ಲಿ ಇವತ್ತು ನಿಜವಾಗ್ಲೂ ಕೃಷಿನಲ್ಲಿ ಲಾಭ ಇದೆ ಅಂದರೆ ಖಂಡಿತ ಇದೆ. ಯಾವಾಗಪ್ಪ ಲಾಭ ಇದೆ ಅಂತಂದರೆ ಅದನ್ನು ವ್ಯವಸ್ಥಿತವಾಗಿ ವೈಜ್ಞಾನಿಕವಾಗಿ ಮಾಡಿದಾಗ ಮಾತ್ರ ಅದನ್ನು ಕೃಷಿಗೆ ಇವತ್ತು ಏನು ಬೇಕು ಬೇಡಗಳನ್ನ ಅರಿತು ಕೃಷಿ ಮಾಡಿದಾಗ ಮಾತ್ರ ಲಾಭದಾಯಕವಾಗುತ್ತೆ. ಒಂದು ಬಿಟ್ಟು ಹಸು ದೇಹಕ್ಕೆ ಏನೆಲ್ಲ ಪೂರಕವಾಗಿ ಬೇಕಾಗಿರುತ್ತೋ ಅದನ್ನೆಲ್ಲದನ್ನು ಕೂಡ ಇದರಲ್ಲಿ ಮಿಕ್ಸ್ ಮಾಡ್ತೀವಿ. ಇದು TMR ಟೋಟಲ್ ಮಿಕ್ಸ್ಡ್ ರೇಷನ್ ಅಂತ ಕರಿತೀವಿ. ಒಂದು ಬಿಟ್ಟು ಹಸು ದೇಹಕ್ಕೆ ಏನೆಲ್ಲ ಪೂರಕವಾಗಿ ಬೇಕಾಗಿರುತ್ತೋ ಅದನ್ನೆಲ್ಲದನ್ನು ಕೂಡ ಇದರಲ್ಲಿ ಮಿಕ್ಸ್ ಮಾಡ್ತೀವಿ. ಇದು TMR ಟೋಟಲ್ ಮಿಕ್ಸ್ಡ್ ರೇಷನ್ ಅಂತ ಕರಿತೀವಿ. ಅದರಲ್ಲಿ ನಾವು ಈಗ ನೀವು ನೋಡ್ತಿರ್ಬೋದು ಸೈಲೇಜ್ ಇದೆ, ಹಸಿರು ಮೇವಿದೆ, ಒಣಮೇವಿದೆ, ಮತ್ತು ಕೈ ತಿಂಡಿಗಳು ಅಂತ ಕರಿತೀವಿ. ಮೆಕ್ಕೆಜೋಳದ ನುಚ್ಚು ಅದು ಸಾವಯವ ಸೋರ್ಸಿಂದ ಬಂದಿರತಕ್ಕಂಥದ್ದು. ಅಥವಾ ಚುಚ್ಚದೇ ಇಲ್ಲ, ಹುಡ್ದಾಗಿಂದ ಚುಚ್ಚಿಲ್ಲ ಅಂತ ಅಂದರೆ ಪ್ರತಿ ಹಸುವಿನಲ್ಲಿ ಪ್ರತಿದಿನಕ್ಕೆ ನಾವು 1/4 ಲೀಟ್ರಿಂದ 300 ml ವರೆಗೂ ಅಧಿಕ ಹಾಲನ್ನ ನಿರೀಕ್ಷೆ ಮಾಡ್ಬೋದು. ಒಂದು ಮಂತ್ಲಿ ರೆವಿನ್ಯೂ ಬಂದು 30,000ರಿಂದ ಶುರು ಮಾಡ್ಕೊಂಡು ಇವತ್ತು 2,30,000 ರೂಪಾಯಿ ತಂದು ನಿಲ್ಸಿದ್ದೀನಿ ಸರಾಸರಿ ತಿಂಗಳ. ಹೌದು, ನನ್ನ ಮಾಸಿಕ ಗ್ರಾಸ್ ಆದಾಯ ಬಂದು 2,30,000 ರೂಪಾಯಿ ಸರಾಸರಿ 2023-2000 ಹೈನುಗಾರಿಕೆ ಅಂತ ಆಯ್ಕೆ ಮಾಡ್ಕೋಬೇಕು ಅಂತ ಕೆಲವರು ಇವತ್ತೇನು ಮುಂದೆ ಯೋಚನೆ ಮಾಡ್ತಾರೋ, ಯೋಚನೆ ಮಾಡಿದ ತಕ್ಷಣ ಸಮಾಜದಲ್ಲಿ ಒಂದು ಮೆಸೇಜ್ ಪಾಸ್ ಆಗ್ತಾ ಇದೆ ಇವತ್ತು. ಅಂದರೆ ಇದರಲ್ಲಿ ಬಹುಮುಖ್ಯವಾಗಿ ಹೈನುಗಾರಿಕೆ ಅಂತಂದರೆ ರೋಗಗಳು ಜಾಸ್ತಿ, ಅದರಲ್ಲೂ ಅತಿ ಹೆಚ್ಚಾಗಿ ಏನಪ್ಪ ಕೆಚ್ಚಲು ಬಾವುನ ತುಂಬ ಕಷ್ಟ. ಹೈನುಗಾರಿಕೆ ಹಸು ಶೆಡ್ ಇದೆ ಅಂತ ಶೆಡ್ಡಲ್ಲಿ ಕೆಚ್ಚಲು ಬಾವು ಇದ್ದೇ ಇರುತ್ತೆ ಅಂತ ಖಂಡಿತ ಇಲ್ಲ. ಅದು ರೋಗ ಅಲ್ಲ, ಇದು ಮನಸ್ಥಿತಿ. ಕೆಲವು ರೈತರು ನಮಗೆ ಕೆಲವರು ಫೋನ್ ಮಾಡಿ ಕೇಳ್ತಾರೆ, ಕೆಲವರು ಇಲ್ಲಿ ಬಂದಾಗ ಭೇಟಿ ಮಾಡೋ ಸಂದರ್ಭದಲ್ಲಿ ಕೇಳ್ತಾರೆ, ಸರ್ ಹಸುಗಳನ್ನ ಯಾವ ರೀತಿ ಸೆಲೆಕ್ಷನ್ ಮಾಡಬೇಕು, ಎಂಥ ಹಸುಗಳನ್ನ ತಗೋಬೇಕು, ಏನು ಮಾಡಬೇಕು. ನನ್ನ ಪ್ರಕಾರದಲ್ಲಿ ಕೆಲವು ರೈತರು ಏನು ಮಾಡ್ತಾರೆ, ಉಲ್ಟಾ ಗೊತ್ತಿಲ್ಲದೆ ಏನು ಮಾಡ್ತಾರೆ, ಇದನ್ನು ಅಬ್ಸರ್ವ್ ಮಾಡಲ್ಲ. ಅಥವಾ ರೈತರಿಗೆ ಗೊತ್ತಿದ್ರು ಅದನ್ನೇ ಎಲ್ಲರೂ ಕೂಡ ರೈತರೇ ಅದನ್ನು ನಾಟಿ ಮಾಡಲ್ಲ. ಕೆಲವರು ಲೇಬರ್ನ ಸಹಾಯದಿಂದ ನಾಟಿ ಮಾಡ್ತಾರೆ. ಅಂಥ ಸಂದರ್ಭದಲ್ಲಿ ಏನಾಗುತ್ತೆ, ಈ ಕಡ್ಡಿ ನಾವೇನು ನೋಡ್ತಿದ್ದೀವೋ ಈ ಗೆಣ್ಣು, ಇದನ್ನು ನಮ್ಮ ಕುಟುಂಬ ಒಂದು ಮತ್ತು ನಮಗೆ ಏನು ನಮ್ಮ ಫ್ಯಾಮಿಲಿ ಒಂದು ವೈರ್ ಮಾಡ್ಕೊಂಡು ಲೇಬರ್ ಇದ್ದಾರೋ ಒಂದು 2 ಕುಟುಂಬ, ಜೊತೆಗೆ ನಮಗೆ ಸ್ನಾನ ಮಾಡೋದಕ್ಕೆ ಕೂಡ ಲಾಸ್ಟ್ 2 ವರ್ಷದಿಂದ 0 LPG ಅಂತ ಹೇಳ್ತಿದ್ದೀನಿ. ಒಂದೇ ಒಂದು ಸಿಲಿಂಡರ್ ಇವತ್ತಿನವರೆಗೂ ನಾವು ಪರ್ಚೇಸ್ ಮಾಡಿಲ್ಲ. 2 ಬೇರೆ ಇದೆ. ಇದರಲ್ಲಿ ಪಂಪ್ ಏನು ಇನ್ಸ್ಟಾಲ್ ಮಾಡಿದ್ರೆ ಇದರಲ್ಲಿ ಒಂದು ಸತಿ ಆನ್ ಮಾಡಿದ್ರೆ ನಮ್ಗೆ ಯಾವ ಪ್ಲಾಟಿಗೆ ಬೇಕೋ ಆ ಪ್ಲಾಟಿಗೆಲ್ಲ ನಮ್ಮದು ಸಂಪೂರ್ಣವಾಗಿ ಲಿಕ್ವಿಡ್ ಫಾರ್ಮ್ ರೀಚ್ ಆಗುತ್ತೆ. ಜೊತೆ ಸಲ ಬೀಜದ ಮೇಲೆ ನಾವು ರೈತ ದುಡ್ಡನ್ನ ಇನ್ವೆಸ್ಟ್ ಮಾಡಬೇಕು ಅನ್ನೋ ಅವಶ್ಯಕತೆ ಇರಲ್ಲ. ಹೌದು, ನೇಪಿಯರ್ನ ತುಂಬ ಜನ ರೈತರು ಬೆಳೀತಾ ಇದ್ದಾರೆ. ಯಾವೆಲ್ಲ ನೇಪಿಯರ್ಗೆ ಹೋಗ್ಬೇಕಪ್ಪ ಅಂತಂದರೆ ಸ್ವಲ್ಪ ಇವತ್ತು ಆಧುನಿಕತೆ ಮುಂದುವರೆದಂಥ ಎಲ್ಲ ಉತ್ಕೃಷ್ಟವಾದ ನ್ಯೂಟ್ರಿಷನ್ ಇರ್ತಕ್ಕಂಥ ತಳಿಗಳು ಸುಮಾರು ಬಂದಿದೆ. ಅದು ವ್ಯವಸ್ಥಿತವಾಗಿ ಪೂರಕವಾಗಿ ಚೆನ್ನಾಗಿರುತ್ತೋ ಅವ್ರು ಮಾಡಿ. ಆದರೆ ಎಲ್ಲರೂ ಅಡಿಕೆ ಮೇಲೆ ಯಾರೋ ಅವ್ರು ಮಾಡಿದ್ರು ಅಂತೇಳಿ ನಾವು ನಮಗೆ ಹೊಂದ್ಕೊಳ್ಳುತ್ತೆ ಅಂತ ಅಡಿಕೆ ಮಾಡೋದು ತಪ್ಪು. ಆಚೆ ಕಡೆ ಒಂದು ಬಯಲು ಪ್ರದೇಶದಲ್ಲಿ 20 ಕುಂಟೆ ಏನಿದೆಯೋ 1 ಎಕರೆ ತರಕಾರಿಗೆ ಅಂತ ಸೀಮಿತವಾಗಿಟ್ಟಿದ್ದೀನಲ್ಲ, ಅರ್ಧ ಎಕರೆ ಇದು ನೆಟ್ ಹೌಸ್ ಒಳಗಡೆ ಮಾಡ್ತಾ ಇದ್ದೀನಿ. ಇದಕ್ಕಿಂತ ಮುಂಚಿತವಾಗಿ ಆಲ್ರೆಡಿ 2.5 ತಿಂಗಳು ಕ್ರಾಪ್ ಇದೆ. ನಾವು ಆಲೂಗಡ್ಡೆನ ಬೆಳೆದಿದ್ದೀನಿ, ಸಂಪೂರ್ಣ ಸಾವಯವ ರೀತಿಯಲ್ಲೇ ಬೆಳೆದಿದ್ದೀನಿ. ಅದಕ್ಕೆ ಯಶಸ್ವಿನೂ ಕೂಡ ಆಗಿದೆ. ಇನ್ನೊಂದು ಅರ್ಡ್ ಫಾರ್ಮಲ್ಲಿ ಸ್ಲರಿ ಬರುತ್ತೆ. ಸೊ ಇದು ಬಂದಾಗ ಯಾವುದೇ ರೀತಿ ಯೂರಿಯಾ ಆಗಿರ್ಬೋದು, ಇದನ್ನ ರಾಸಾಯನಿಕ ಗೊಬ್ಬರಗಳಾಗಿರ್ಬೋದು, ಯಾವುದೇ ರೀತಿ ಕೂಡ ಅವಶ್ಯಕತೆ ಇರಲ್ಲ. ನಮ್ಮ ಮೇವಿನ ಬಣ್ಣ ಹೇಳುತ್ತೆ ನಮಗೆ, ಅದರ ಗುಣಮಟ್ಟ ಏನಪ್ಪ ಅಂತೇಳಿ ಮೇವಿನ ಬಣ್ಣ ಹೇಳುತ್ತೆ. 15-20 ದಿವಸಕ್ಕೆ ನಾವೇನು ಹಾರ್ವೆಸ್ಟ್ ಮಾಡಬೇಕು ಅಂತ ಹೇಳ್ತಿದ್ದೀನೋ ಅದರಲ್ಲಿ ನಾವು ಕನಿಷ್ಠ 4 ರಿಂದ 5 ಟನ್ನಷ್ಟು ನಾನು ಆಲೂಗಡ್ಡೆನ ಇವತ್ತು ತಗೋಬೋದು.